ಪರ್ವತಗಳ ನಡುವೆ ಅಡಗಿಕೊಂಡಿದ್ದ ಒಂದು ಚಿಕ್ಕ ಹಳ್ಳಿ ಇತ್ತು. ಹಳ್ಳಿಯ ಹೆಸರು ನೆರಳು ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ವಿಚಿತ್ರ ನಿಯಮ ಇತ್ತು. ಸಂಜೆ 6 ಗಂಟೆಯ ನಂತರ ಯಾರು ಗಡಿಯಾರ ನೋಡಬಾರದು. ಹೊರಗಿನವರಿಗೆ ಇದು ನಗುವ ವಿಷಯ, ಆದ್ರೆ ಊರಿನವರಿಗೆ ಅದು ಜೀವ ಉಳಿಸುವ ನಿಯಮ. ಈ ಹಳ್ಳಿಗೆ ಹೊಸದಾಗಿ ಬಂದ ಶಾಲಾ ಮಾಸ್ಟರ್ ಅನಿಲ್ ಈ ಮಾತನ್ನ ನಂಬಲಿಲ್ಲ. ಬಂದ ಮೊದಲನೇ ದಿನ ಅನಿಲ್ ಒಬ್ಬ ಹುಡುಗನಲ್ಲಿ ಈ ಊರಿನ ಬಗ್ಗೆ ವಿಚಾರಿಸುತ್ತಾನೆ. ಹೇ ಹುಡುಗ, ನಿಂತ್ಕೋ. ಈ ಹಳ್ಳಿಗೆ ಹೆಸರೇನು? ನೆರಳು ಹಳ್ಳಿ. ಸರ್, ನೀವಿಲ್ಲಿಗೆ ಸರ್ ವರ್ಗಾವಣೆಯಾಗಿ ಬಂದಿದ್ದೀರಾ ಅಲ್ವಾ? ಹಳ್ಳಿ ಹೆಸರು ಚೆನ್ನಾಗಿದೆ. ಈ ಹಳ್ಳಿಯಲ್ಲಿ ಫೇಮಸ್ ಏನು? ಏನಾದ್ರೂ ವಿಶೇಷ ಇದೆಯಾ? ಸರ್, ಸಂಜೆ ಆದ್ಮೇಲೆ ಈ ಊರಲ್ಲಿ ಗಡಿಯಾರ ನೋಡಬಾರದು. ಏನು? ಈ ಹಳ್ಳಿಯಲ್ಲಿ 6 ಗಂಟೆ ನಂತರ ಗಡಿಯಾರ ನೋಡಬಾರ್ದಾ? ಯಾಕೆ? ಏನಂತ ಗೊತ್ತಿಲ್ಲ ಸರ್, ಅದು ಹಿರಿಯರ್ ಹೇಳ್ತಾರಷ್ಟೇ. ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಸರಿ, ನಾನಿನ್ನು ಬರ್ತೀನಿ. ಆಯ್ತು ಸರ್, ಟೈಮ್ ನೋಡ್ಬೇಡಿ. ಬಾಯ್. ಏನ್ ಹಳ್ಳಿನೂ ಏನು, 6 ಗಂಟೆ ನಂತರ ಗಡಿಯಾರ ನೋಡಬಾರ್ದಂತೆ. ಅಯ್ಯೋ, ಯಾಕೆ ಈ ಹುಡುಗ ಹೀಗೆ ಹೇಳ್ತಾ ಇದ್ದಾನೆ ಎಂದುಕೊಂಡು ಅನಿಲ್ ಮತ್ತೆ ನಡೆಯಲು ಶುರು ಮಾಡಿದ. ಆತ ಮನೆ ತಲುಪುವುದರೊಳಗೆ ಅಜ್ಜ ಸಿಕ್ಕರು. ಅಜ್ಜನ ಬಳಿ ಈ ವಿಷಯದ ಬಗ್ಗೆ ಕೇಳೋಣ ಎಂದು ಅಜ್ಜನ ಬಳಿಗೆ ಹೋಗಿ ಅಜ್ಜನತ್ರ, ಈ ಅಜ್ಜನ ಬಳಿ ಈ ಗಂಟೆಯ ಬಗ್ಗೆ ಕೇಳೋಣ. ಅಜ್ಜ, ಈ ಹಳ್ಳಿ ನಿಯಮ ನಿಜಾನಾ? 6 ಗಂಟೆ ಆದ್ಮೇಲೆ ಗಡಿಯಾರ ನೋಡಬಾರ್ದಂತೆ. ನಿಯಮ ಅಲ್ಲ ಮಗ, ಎಚ್ಚರಿಕೆ. ಎಚ್ಚರಿಕೆ ಎಂದರೆ? ಆ ಸಮಯದ ನಂತರ ಸಮಯ ನಮ್ಮದಿರೋದಿಲ್ಲ. ಸಮಯಕ್ಕೂ ನಮಗೂ ಏನು ಸಂಬಂಧ? ನೀನ್ ಗೊತ್ತಾಗಿಕ್ಕೋಬೇಡ ಅನ್ನೋದು. ಸಮಯ ನೋಡೋ ಪ್ರಯತ್ನ ಮಾಡಬೇಡ, ಹೋಗು. ಆಯ್ತು ಅಜ್ಜ, ನಾನು ಮನೆ ಕಡೆ ಹೋಗ್ತೀನಿ. ನನಗೆ ಈ ಊರಲ್ಲಿ ಎಲ್ಲವೂ ವಿಚಿತ್ರ ಎನಿಸುತ್ತಿದೆ. ಅಯ್ಯೋ, ಇದೆಲ್ಲ ಊರಿನ ಮೂಢನಂಬಿಕೆ ಅಷ್ಟೇ. ಆ ದಿನ ಸಂಜೆ ಜೋರಾದ ಮಳೆ. ಅನಿಲ್ ಮನೆಯಲ್ಲಿ ಕುಳಿತುಕೊಂಡು ಇದರ ಬಗ್ಗೆ ಆಲೋಚನೆ ಮಾಡುತ್ತಿದ್ದ. ಗಡಿಯಾರವನ್ನ ನೋಡಿದ್ರೆ ಏನಾಗುತ್ತೆ ಎಂದು ಆತ ತೀವ್ರವಾಗಿ ಆಲೋಚನೆ ಮಾಡಿದ. ಟೈಮ್ ನೋಡಿದ್ರೆ ಏನಾಗುತ್ತೆ ನೋಡಿ ಬಿಡೋಣ. ಅಷ್ಟರಲ್ಲಿ ಹಳ್ಳಿ ಸಂಪೂರ್ಣ ಮೌನ. ನಾಯಿ, ಕೀಟ, ಗಾಳಿ ಏನು ಕೂಡ ಶಬ್ದವಿಲ್ಲ. ಬಾಗಿಲ ಹೊರಗೆ ಹೆಜ್ಜೆಗಳ ಶಬ್ದ. ಏನಿದು? ಹೊರಗೆ ಏನು ಶಬ್ದ? ಅನಿಲ್ ಬಾಗಿಲು ತೆರೆದ. ಹೊರಗೆ ಹಳ್ಳಿಯ ಎಲ್ಲಾ ಜನರು ಸೇರಿದ್ದರು. ಆದರೆ ಜನರ ಮುಖಗಳು ಬದಲಾಗಿದ್ದವು. ಎಲ್ಲರ ಕಣ್ಣುಗಳು ಒಂದೇ ದಿಕ್ಕಿಗೆ, ಅವನ ಗಡಿಯಾರದ ಕಡೆ ನೋಡುತ್ತಿತ್ತು. ಊರಿನ ಎಲ್ಲರೂ ಕೂಡ ನಿಂತಿದ್ದಾರೆ. ಆದ್ರೆ ನೀವೆಲ್ಲರೂ ಯಾಕೆ ನನ್ನ ಗಡಿಯಾರ ನೋಡುತ್ತಿದ್ದೀರಾ? ಅವನು ನೋಡಿಬಿಟ್ಟ, ಸಮಯವನ್ನು ನೋಡಿಬಿಟ್ಟ. ಏನ್ ನೋಡಿದೆ? ಸಮಯವನ್ನು ನೋಡಿದೆ ನೀನು. ಗಡಿಯಾರ ನೋಡಿದ್ರಲ್ಲಿ ಏನಿದೆ ದೊಡ್ಡ ತಪ್ಪು? ಸಮಯ ನಿನ್ನನ್ನು ನೋಡಿದ್ರೆ ನೀನು ಉಳಿಯಲ್ಲ. ಗಡಿಯಾರ ಯಾಕೆ ಹಿಂತಿರುಗಿ ಓಡುತ್ತಿದೆ? ಸರ್, ಊರು ಹೋಗ್ತಿದೆ. ಏನ್ ಹೋಗ್ತಿದೆ? ನೀನು ಬಂದ ಜಗತ್ತಿಗೆ ನನ್ನನ್ನು ಬಿಟ್ಬಿಡಿ ಪ್ಲೀಸ್. ನಾವು ಬಿಡಲ್ಲ, ಸಮಯವೂ ಬಿಡಲ್ಲ. ಅನಿಲ್ ಸರ್ ಕಾಣಿಸುತ್ತಿಲ್ಲ. ಗಡಿಯಾರ ಎಲ್ಲವೂ ನಿಂತಿದೆ. ಮತ್ತೊಬ್ಬನು ಸಮಯವನ್ನು ನೋಡಿದ. ಆ ದಿನದಿಂದ ಹಳ್ಳಿಯ ಎಲ್ಲಾ ಗಡಿಯಾರಗಳು ನಿಂತವು. ಇಂದಿಗೂ ನೆರಳು ಹಳ್ಳಿಯಲ್ಲಿ ಸಂಜೆ 6 ಗಂಟೆಯ ನಂತರ ಯಾರೂ ಸಮಯವನ್ನ ನೋಡುವುದಿಲ್ಲ. ಯಾಕೆಂದರೆ ಸಮಯ ಒಮ್ಮೆ ನಿನ್ನನ್ನು ನೋಡಿದ್ರೆ ಮತ್ತೆ ನಿನ್ನನ್ನ ಬಿಡೋದಿಲ್ಲ.